ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಐ ಥಿಂಕ್ ನಾನು ಲೈವ್ ಬಂದಿದ್ದೀನಿ ಇಲ್ಲನಲ್ಲ, ಬಟ್ ಆ ಜಾತ್ರೆ ಈ ಜಾತ್ರೆ ಅಂತ ತೋರಿಸಿದ್ದೀನಿ ಇಲ್ಲನಲ್ಲ. ಬಟ್ ಇವಾಗ ಬರ್ತಾ ಇರೋದು ಕಾರಣ ಒಂದೇ. ಸೊ ನಾವು ಒಂದು ಸಂಗಾಪುರದೊಂದು ರೋಡ್ದೊಂದು ವೀಡಿಯೋ ಮಾಡಾಕಿದ್ದೀನಿ. ಬಟ್ ಅದು ಮೂನೇ ಆಗ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾನೂ ಇಲ್ಲ. ಯಾಕಂತಂದರೆ ಅದು ಬೇಕಾಗೇ ಇಲ್ಲ ಯಾರಿಗೂ. ಯಾಕಂತಂದರೆ ನಿಮಗೆ ಐ ಥಿಂಕ್ ನಾವು ಅಡ್ಡಾಡೋದು ರೋಡಲ್ಲ ಅದು. ಸೊ ಅದಕ್ಕೋಸ್ಕರ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅನ್ನೋ ಸಂಬಂಧ ನಾನು ಆ ವಿಡಿಯೋನ ಹಾಕಿದ್ದೆ. ಬಟ್ ಯಾರೂ ಅಡ್ಡಾಡಲ್ಲ ಅನಿಸುತ್ತೆ ಪಾಪ. ಅದಕ್ಕೋಸ್ಕರ ಯಾರೂ ಅದನ್ನು ಮುಂದೆ ಮೂನೂ ಮಾಡಲಿಲ್ಲ, ಅದನ್ನು ಮುಂದೆ ಬಿಡ್ಲೂ ಇಲ್ಲ. ಅದೇ ನಾನು ಬೇರೆ ಒಂದು ಯಾವುದಾದ್ರೂ ವೀಡಿಯೋ ಹಾಕಲಿ, ಆಲ್ರೆಡಿ 53,000 ಜನ, 40,000 ಜನ ಅಲ್ಲಿ ನೋಡಿರ್ತಾರೆ. ಬಟ್ ಈ ವಿಡಿಯೋ ಮಾತ್ರ ನಿಜ ಹೇಳ್ತಾ ಇದ್ದೀನಿ. ಅದು ಎಷ್ಟು ಯೂಸ್ ಆಗಿದೆ ಅಂತ ನಿಮಗೆ ಸ್ಕ್ರೀನ್ಶಾಟ್ ಇದರಲ್ಲಿ ಹಾಕ್ತೀನಿ, ಇಲ್ಲ ಅನ್ನಲ್ಲ. ಬಟ್ ನೋಡಿರಿ, ಅದ್ರ ಬದಲು ಬೇರೆ ಒಂದು ವೀಡಿಯೋ ಹಾಕ್ತೀನಿ ಸ್ಕ್ರೀನ್ಶಾಟು, ಅದನ್ನು ನೋಡ್ಕೊಂಬರ್ರಿ. ಯಾಕಂತಂದ್ರೆ ಐ ಥಿಂಕ್ ನಾನು ಬೇರೆಯವ್ರಿಗೆ ಯಾರು ಹೇಳಲ್ಲ, ನನಗೆ ಹೇಳ್ತಾಯಿದ್ದೀನಿ. ಸೊ ನಮ್ಮ ಕಣ್ಣೇ ಕಾಣಿಸ್ತಾ ಇಲ್ಲ ಆ ರೋಡ್ ಮೇಲೆ ಅಡ್ಡಾಡಕತ್ತೀನಂದರೆ ಹಿಂಗೆ ಕಣ್ಣು ಮುಚ್ಕೊಂಡು ನಾನು ಗಾಡಿ ಹೊಡಿತಾಯಿದ್ದೀನಿ. ಯಾಕಂತಂದರೆ ಅದರಲ್ಲಿ ಅಷ್ಟು ಧೂಳು ಬರ್ತಾಯಿದೆ, ಅಷ್ಟು ಧೂಳು ಬರ್ತಾಯಿದೆ. ಸೊ ಹೋಲ್ಬಿಡಿ, ಯಾರ್ದೋ ಏನೋ ಚಿಂತೆ ತೊಗೊಂಡು ನಾವು ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕಲ್ವ. ಸೊ ನಂಗೆ ಬೇಜಾರಾಯಿತು, ಅದು ಅಷ್ಟು ಮಾಡಿದರೂ ಮಾಡ್ಬೋದಿತ್ತಲ್ಲ ಅಂಥೇಳಿ. ಸೊ ನಾನು ಗಂಗಾವತಿದು ಹಾಕಿದ್ದೆ ಒಂದು ವೀಡಿಯೋನ, ಜನಾರ್ದನ್ ರೆಡ್ಡಿ ಸರ್ ಅವ್ರದ್ದು. ಸೊ ನಮಗೆ ಇಷ್ಟು ಕೋಟಿ ಶಾಂಕ್ಷನ್ ಆಗಬೇಕಿತ್ತು ಅಮೌಂಟು. ನಮ್ಮ ಗಂಗಾವತಿ ಒಳಗೆ ತುಂಬ ಯುವಕರೆಲ್ಲರೂ ರೀಲ್ಸ್ ಮಾಡಿ ಆಗ್ತಾಯಿದ್ದಾರೆ ಅಂಥೇಳಿ ಸೊ ಸರ್ ಹಾಕಿದ್ರು. ಅದನ್ನು ನಾನು ಹಾಕಿದ್ದೀನಿ. ಬಟ್ ಅದು ಮಾತ್ರ ಕಂಡಪಟ್ಟು ಯೂಸ್ ಆಗಿದೆ. ಬಟ್ ಇದು ಯಾಕೆ ಹೋಗ್ತಾ ಇದ್ದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರೂ ನೋಡ್ತಾ ಇಲ್ಲ ಅನಿಸುತ್ತೆ. ತುಂಬ ಬೇಜಾರಾಯಿತು. ಆ ವಿಡಿಯೋ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಯೂಸ್ ಇಲ್ಲಲ್ಲಪ್ಪ. ಅಟ್ಲೀಸ್ಟು ಅದು ನೋಡಾದರೂ ರೋಡ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲಿ ಮುಂದೆ ಮೂನೇ ಮಾಡಿಲ್ಲ ಅಂತಂದಮೇಲೆ ಯಾರು ಅದು ಯೂಸೇ ಇಲ್ಲ ಅಂತ ಅರ್ಥ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಬೇಜಾರಾಯಿತು ನನಗೆ ಆ ವಿಡಿಯೋನ ಮೂವ್ ಆಗಲಾರ್ದ ಕಾರಣಕ್ಕೆ. ಸೊ ಜನಾರ್ದನ್ ಸರ್ ರೆಡ್ಡಿ ಅವ್ರದ್ದು ನಾನೊಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ಸ್ಕ್ರೀನ್ಶಾಟ್ ಇದರಲ್ಲಿ ಶೇರ್ ಮಾಡ್ತೀನಿ. ಮತ್ತು ನಾನು ಒಂದು ಗಂಗಾವತಿದ್ರು ರೋಡ್ದೊಂದು ಮಾಡಿದ್ದೆ. ಸೊ ಅದೊಂದು ವೀಡಿಯೋನೂ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ, ನೋಡಿರಿ ಅದೆಷ್ಟು ಯೂಸ್ ಆಗಿದ್ದಾವೆ ಅಂತ. ನೆಕ್ಸ್ಟ್ ನಾನು ಸಂಗಾಪುರದ ರೋಡ್ ಮಾಡಿರೋದು ನಾನು ನಿಮಗೆ ಹಾಕ್ತೀನಿ, ಅದನ್ನು ಕೂಡ ಎಷ್ಟು ಯೂಸ್ ಆಗಿದೆ ಅಂತ ನೋಡ್ಕೊಂಬರಿ. ಅಟ್ಲೀಸ್ಟ್ ಅದನ್ನು ನನ್ನ ಬೇಡ, ಈಗ ಮಾಡ್ತಾ ಇರೋದು ಪ್ರೆಸೆಂಟ್ ಬೇಡ ನನಗೆ. ಸೊ ಅದನ್ನಾದರೂ ಯೂಸ್ ಮಾಡಿ ಪ್ಲೀಸ್. ಯಾಕಂದರೆ ಇಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಸೊ ಒಬ್ಬಕ್ಕೆ ಸ್ಟ್ರಗಲ್ ಮಾಡಿ ನಾನು ಒಂದೇ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ನೋವಾಗುತ್ತಲ್ಲ ಮನಸ್ಸಿಗೆ. ಒಂದ್ಸರಿ ವಿಡಿಯೋ ಮಾಡಿ ನೋಡಿ, ಗೊತ್ತಾಗುತ್ತೆ ಇದೆಷ್ಟು ನೋವಿದೆ, ಎಷ್ಟು ಕಷ್ಟಪಡ್ತಿದೆ ಅಂತೇಳಿ. ಸೊ ಒಂದು ಯೂಸ್ ಹೋಗಿಲ್ಲ ಅಂತಂತಂದರೆ ನಾನು ಯೂಸ್ ಹೋಗಲಿಲ್ಲಪ್ಪ ಇವತ್ತು ಅಂತ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಡ್ತಿದ್ದೆ ನಮಗೆ ಗೊತ್ತದು, ಇಲ್ಲ ಅನ್ನಲ್ಲ. ಅಟ್ಲೀಸ್ಟು ನನಗೆ ಬೇಡಪ್ಪ, ನನಗೆ ಲೈಕ್ ಕೊಡ ಅಂತ ಹೇಳ್ತಾಯಿಲ್ಲ ನಾನು. ಅಟ್ಲೀಸ್ಟ್ ಅವ್ರಿಗೆ ಯಾರು ಸೇರಿದ್ದಾರೆ, ಯಾರು ರೋಡ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಅಟ್ಲೀಸ್ಟ್ ರೀಚ್ ಆಗೋ ಮಟ್ಟನಾದರೂ ತಲುಪಿಸಿ ಅಷ್ಟೇ ನಾ ಕೇಳ್ಕೊತಾ ಇರೋದು. ಇನ್ನೊಂದು ಸರಿ ರೀಪೋಸ್ಟ್ ಮಾಡಂದರೆ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಸೊ 2 ಊರಿದವು, ಸಂಗಾಪುರ ಆದಮೇಲೆ ಇನ್ನೊಂದು ಊರ ಹೆಸರು ನನಗೆ ಗೊತ್ತಿಲ್ಲ, ನನಗೆ ಆ ಊರ ಹೆಸರು. ಅಲ್ಲೇ ಸ್ವಲ್ಪ ಸಂಗಾಪುರ ಗಂಗಾವತಿ ಹೋದ್ಮೇಲೆ ಸಂಗಾಪುರ ಬರುತ್ತೆ. ಸೊ ಸಂಗಾಪುರ ಡಗಡಗ ಸ್ಟಾರ್ಟ್ ಆದಮೇಲೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ರೋಡ್ ಬರುತ್ತೆ. ಅಲ್ಲಿ ಅದಾದಮೇಲೆ ಮತ್ತೆ ಒಂದು ಊರು ಬರುತ್ತೆ, ಅದು ಡಗಡಗ ಅಂತಲೇ ಇರುತ್ತೆ ಯಾವಾಗಲೂ. ಸೊ ಗಾಡಿ ಓಡೋಕ್ಕೆ ಆಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಯಾರಿಗೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಅನಿಸುತ್ತೆ, ನನಗೊಬ್ಬಾಕಿಗೆ ಅನಿಸುತ್ತೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ವಿಡಿಯೋನ ಅಟ್ಲೀಸ್ಟ್ ಅಲ್ಲಿ ಮಾಡೋದು ರೀಚ್ ಮಾಡಿ ನೋಡೋಣ. ಈ ವಿಡಿಯೋ ಅಲ್ಲ, ಆ ವಿಡಿಯೋನ ಇನ್ನೊಂದು ವಿಡಿಯೋ ಹಾಕ್ತೀನಲ್ಲ, ಪೋಸ್ಟ್ ಮಾಡ್ತೀರಲ್ಲ ನಾನು ನೆಕ್ಸ್ಟು ಆ ವಿಡಿಯೋನ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಧನ್ಯವಾದಗಳು ನಿಮಗೂ ಕೂಡ.